ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಕಡಲೆಪುರಿ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಬಳ್ಳಾರಿ ಕಡೆ ಮಂಡಕ್ಕಿ ಉಂಡೆ ಅಂತ ಕರೀತಾರೆ. ತುಂಬಾನೇ ರುಚಿಯಾಗಿರುತ್ತೆ. ನಾವು ಚಿಕ್ಕವರಿರ್ಬೇಕಾದ್ರೆ ಶೇಂಗಾ ಚಿಕ್ಕಿ ಮತ್ತೆ ಈ ತರ ಮಂಡಕ್ಕಿ ಉಂಡೆ ತುಂಬಾ ಇಷ್ಟಪಟ್ಟು ತಿಂತಿದ್ವಿ. ಈಗಿನ ವಾತಾವರಣದಲ್ಲಿ ಹೊರಗಡೆ ತಿನ್ನೋದು ಅಷ್ಟು ಸೂಕ್ತ ಅಲ್ಲ. ಹಾಗಾಗಿ ಮನೆಯಲ್ಲೇ ಕೇವಲ ಎರಡು ಪದಾರ್ಥನ ಉಪಯೋಗಿಸಿ ತುಂಬಾನೇ ರುಚಿಯಾಗಿರುವಂತ ಅಂಡ್ ಬೇಗನೆ ಮಾಡುವಂತ ಕಡಲೆಪುರಿ ಉಂಡೆನ ಯಾವ ತರ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ನೋಡಿದ್ರೆ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಲ್ಲ. ಮೊದಲನೇದಾಗಿ ನಾನು ಇಲ್ಲಿ ಬೆಲ್ಲನ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಬೆಲ್ಲನ ಕುಟ್ಟಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ತುರಿದ್ ಬಿಟ್ಟಾದ್ರೂ ಈ ತರ ಕಟ್ ಮಾಡ್ಕೊಂಡಾದ್ರೂ ಹಾಕೊಳ್ಳಿ. ಇಲ್ಲಿ ನಾನು ಯಾವ್ದಾದ್ರು ಒಂದು ಕಪ್ಪಿನ ಅಳತೆಯಲ್ಲಿ 5 ಕಪ್ಪಿನಷ್ಟು ಮಂಡಕ್ಕಿ ಹಾಕ್ತಾ ಇದ್ದೀನಿ. ನಿಮ್ ಕಪ್ ಯಾವ್ದಾದ್ರು ತಗೊಳ್ಳಿ. ಮೆಜರ್ಮೆಂಟು ಬೆಲ್ಲ ಕೂಡ ಇದೇ ಕಪ್ಪಿನ ಅಳತೆಯಲ್ಲ ತಗೋಬೇಕು. ಕಪ್ಪಿನ ಅಳತೆಯಲ್ಲಿ ನಾನು 5 ಕಪ್ನಷ್ಟು ಹಾಕ್ತಾ ಇದ್ದೀನಿ. ಮಂಡಕ್ಕಿ ಆದಷ್ಟು ಕುರುಮ್ ಅಂತಿದ್ರೇನೆ ತಿನ್ನೋಕು ತುಂಬಾನೇ ಚೆನ್ನಾಗಿರುತ್ತೆ. ಒಂದು ವೇಳೆ ಆ ತರ ಇಲ್ಲಪ್ಪ ಮಂಡಕ್ಕಿ ಅಂತಂದ್ರೆ ಮಂಡಕ್ಕಿನ ಪಾತ್ರೆಯಲ್ಲಿ ಹಾಕೊಂಡು ಒಂದ್ 2 ನಿಮಿಷ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಂಡ್ರೆ ಕುರುಮ್ ಅನ್ನೋ ಹಾಗೆ ಆಗುತ್ತೆ. ನೆಕ್ಸ್ಟ್ ಯಾವ ಕಪ್ಪಿನ ಅಳತೆಯಲ್ಲಿ ನಾವು ಮಂಡಕ್ಕಿ ತಗೊಂಡಿದ್ವಿ ಅದೇ ಕಪ್ಪಿನ ಅಳತೆಯಲ್ಲಿ 1.5 ಕಪ್ ಅಷ್ಟು ತುರಿದಿರುವಂತ ಬೆಲ್ಲನ ಹಾಕ್ತಾ ಇದ್ದೀನಿ. ನೀರು ಹಾಕದೇನೆ ಹಾಗೇನೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕಂಪ್ಲೀಟ್ ಆಗಿ ಬೆಲ್ಲ ಕರಗೋವರೆಗೂ ನಾವು ತಿರ್ಸ್ಕೋಬೇಕಾಗುತ್ತೆ. ಸ್ವಲ್ಪ ಟೈಮ್ ಟೇಕನ್ ಆಗುತ್ತೆ. ಒಂದು 10 ನಿಮಿಷ ಆದ್ರೂ ಇದು ಬೇಕು ಕರಗೋಕೆ. ಕರಿಗಿ ನಂತರ ಪಾಕ ಬರಬೇಕು. ಈ ರೀತಿ ಯಾವ್ದಾದ್ರು ಒಂದು ಕಪ್ಪಿನಲ್ಲಿ ಈ ರೀತಿ ನೀರ್ ಹಾಕೊಂಡು ಬೆಲ್ಲದ ಪಾಕ ಅದ್ರಲ್ಲಿ ಹಾಕಿದ್ರೆ 1 ಸೆಕೆಂಡ್ ಹಾಗೆ ಬಿಟ್ಮೇಲೆ ನಂತರ ತೆಗೆದ್ರೆ ಪಳ್ಳ ಅಂತ ಸೌಂಡ್ ಬರಬೇಕು. ವಿಡಿಯೋದಲ್ಲಿ ಕೇಳಿಸ್ತಾ ಇದೆ ಅಲ್ವಾ, ಈ ತರ ಪಳ್ಳ ಅಂತ ಸೌಂಡ್ ಬರಬೇಕು. ಮುರಿದ್ರೆ ಪಳ್ಳ ಅಂತ ಮುರಿಬೇಕು. ಈ ತರ ಆದ್ರೆ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಅರ್ಥ. ಇವಾಗ ರೆಡಿ ಆಗಿದೆ. ಇವಾಗ ಮಂಡಕ್ಕಿನ ಹಾಕ್ತಾ ಇದ್ದೀನಿ. ಎಲ್ಲವನ್ನು ಹಾಕಿದ್ಮೇಲೆ ಹಿಂದೆಲ್ಲ ಕಲ್ಸ್ಕೊಂಡ್ಬಿಡಿ. ಗ್ಯಾಸ್ ಆಫ್ ಮಾಡ್ಕೊಂಡು ಹಿಂದೆಲ್ಲ ಕಲ್ಸ್ಕೋಬೇಕಾಗುತ್ತೆ. ಫಸ್ಟ್ ಟೈಮ್ ಮಾಡೋರಾದ್ರೆ ಸ್ವಲ್ಪ ಇನ್ನೊಬ್ರು ಸಹಾಯದಿಂದ ಆದ್ರೂ ಮಾಡ್ಕೊಳ್ಳಿ. ಇಲ್ಲ ನಮಗೆ ಅಭ್ಯಾಸ ಇದೆ ಅಂತಂದ್ರೆ ಓಕೆ ನೀವೇ ಮಾಡ್ಕೋಬಹುದು. ಮಂಡಕ್ಕಿ ಹಾಕಿದ ಕೂಡಲೇ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಎಲ್ಲರ ಕಡೆನೂ ಬೆಲ್ಲ ಆಗೋ ತರನೇ ಕಲ್ಸ್ಕೋಬೇಕಾಗುತ್ತೆ. ನೋಡಿದ್ರೆ ಕಲರ್ ಕೂಡ ಚೇಂಜ್ ಆಗಿದೆ. ಎಲ್ಲವೂ ನೀಟಾಗಿ ಕಲ್ಸ್ಕೊಂಡಿದೀನಿ. ಇವಾಗ ಕೈಗೆ ಸ್ವಲ್ಪ ತೇವಾಂಶ ಮಾಡ್ಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ಉಂಡೆ ಕಟ್ಕೊಂತ ಹೋಗ್ಬೇಕು. ನೆನಪಿರ್ಲಿ ಸ್ವಲ್ಪ ಬಿಸಿ ಇರುತ್ತೆ. ಕೈಗೆ ಆದಷ್ಟು ತೇವಾಂಶ ಮಾಡ್ಕೊಂಡು ಉಂಡೆ ಕಟ್ಕೋಬಹುದು. ಇಲ್ಲ ನಮಗೆ ನೀರ್ ಬೇಡಪ್ಪ ನಾವು ತುಪ್ಪದಿಂದ ಕಟ್ಕೊಂತೀವಿ ಅಂತಂದ್ರೆ ಕೈಗೆ ತುಪ್ಪ ಸೋರ್ಕೊಂಡು ಹಾಗೆ ಕೂಡ ಮಾಡ್ಕೋಬಹುದು. ಉಂಡೆ ಕಟ್ಕೊಳ್ತಾ ಗಟ್ಟಿ ಆಗ್ತಾ ಹೋಗುತ್ತೆ ಪಾಕ. ಅಂತ ಟೈಮಲ್ಲಿ ಗ್ಯಾಸ್ ಮೇಲೆ ಇಟ್ಟು ಇನ್ನೊಂದ್ಸರಿ ಈ ರೀತಿ ಕಲಿಸ್ಕೊಂಡ್ರೆ ಮತ್ತೆ ಉಂಡೆ ರೀತಿಯಲ್ಲಿ ಕಟ್ಕೋಬಹುದು. ಇದು ಮತ್ತೆ ಗಟ್ಟಿ ಆಗ್ತಾ ಮತ್ತೆ ಇನ್ನೊಂದ್ಸರಿ ಮಾಡ್ಕೊಳ್ಳಿ. ಪ್ರಾಸೆಸ್ ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಂಡಿದ್ರೆ ಅಂದ್ರೆ ಪ್ರಾಸೆಸ್ ನ ರಿಪೀಟ್ ಮಾಡ್ಕೊಂತ ಹೋಗಿ ಅಷ್ಟೇನೆ. ಎಲ್ಲ ಉಂಡೆ ಕಟ್ಕೊಂಡಿದ್ಮೇಲೆ ಸರ್ವಿಂಗ್ ಪ್ಲೇಟ್ ಅಲ್ಲಿ ಹಾಕೊಂಡು ಬಿಸಿ ಆಗಿರುವಂತ ಚಾ ಜೊತೆಗೆ ತಿಂದ್ರೆ ಅಂತೂ ಸೂಪರ್ ಅಂತ ಹೇಳ್ಬೋದು. ಇದು ಮಕ್ಕಳ ಲಂಚ್ ಬಾಕ್ಸ್ಗೂ ಸ್ನಾಕ್ಸ್ ರೂಪದಲ್ಲಿ ಆದ್ರೂ ಕೊಡಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಈ ಸಿಂಪಲ್ ರೆಸಿಪಿ ನೀವು ಟ್ರೈ ಮಾಡ್ತೀರಾ ಅನ್ಕೊಂಡಿದೀನಿ. ತುಂಬಾನೇ ಸುಲಭವಾಗಿ ಮಾಡ್ಕೋಬಹುದಲ್ಲ. ಏನಪ್ಪಾ ಅಂದ್ರೆ ಪಾಕ ಸ್ವಲ್ಪ ಚೆಕ್ ಮಾಡ್ಕೊಂತ ಇರಿ ಅಷ್ಟೇನೆ. ಅದೊಂದು ಟಿಪ್ಸ್ ಹೇಳ್ತೀನಿ ನಾನು ನಿಮಗೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ನನ್ನ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.